ಇವಾಗ ನಿಜವಾದ ಸಕ್ಸಸ್ ಯಾವುದು, ಅದನ್ನ ಹೇಗೆ ಮೆಷರ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ದ ಮೆಷರ್ ಆಫ್ ಟ್ರೂ ಸಕ್ಸಸ್. ಈ ಸಮಾಜದಲ್ಲಿ ಸ್ಕ್ಯಾಮ್ ಮಾಡಿ, ಕಳ್ತನ ಮಾಡಿ ಹಣ ಸೇರಿಸೋರು ತುಂಬ ಜನ ಇದ್ದಾರೆ. ಅಂಥವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೊರತೆ, ಚಿಕ್ಕ ಸರ್ಕಲ್ ಡೀಪ್ ಆಗಿರುತ್ತೆ. ಅವರು ಅದನ್ನೇ ನಂಬೋದ್ರಿಂದ ಅವರ ಜೀವನದಲ್ಲೂ ಅದೇ ರಿಸಲ್ಟ್ ಆಗಿ ಸಿಗುತ್ತೆ. ಹಾಗಾಗಿ ಅವರು ಎಷ್ಟು ಹಣ ಸೇರಿಸಿದ್ರೂ ಮನಃಶಾಂತಿ ಇರಲ್ಲ. ಹೇಗೆ ಕೂಡಿಡೋ ಬೇಕಾದಷ್ಟು ಹಣ ಮನಃಶಾಂತಿ ಇಲ್ಲದೆ ಇರೋದ್ರಿಂದ ಅದು ಸಕ್ಸಸ್ನ ಸೂಚಿಸಲ್ಲ. ಆತರ್ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಲಂಡನ್ನಲ್ಲಿದ್ದಂಥ ಪ್ರೊಫೆಷನಲ್ ಪಿಕ್ ಪಾಕೆಟರ್ ಕಳ್ತನ ಮಾಡಿ ತುಂಬ ಆಸ್ತಿ ಹಣವನ್ನು ಕೂಡಿಟ್ಟಿದ್ದ. ಅವನಿಗೆ ಫ್ರಾನ್ಸಲ್ಲಿ ಒಂದು ಮನೆ ಆ್ಯಂಡ್ ಇಂಗ್ಲೆಂಡಲ್ಲಿ ಒಂದು ರಾಯಲ್ ಫ್ಯಾಷನಲ್ಲಿ ಒಂದು ಸೂಪರ್ ಆದ ಮನೆಯಲ್ಲಿ ಬದುಕ್ತಿದ್ದ. ಆದರೆ ಅವನಿಗೆ ಮನಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಭಯ ಇರ್ತಾನೆ ಇತ್ತು. ಎಲ್ಲಿ ಅವನು ಕದಿಯೋದನ್ನ ಸ್ಕಾಟ್ಲೆಂಡ್ ಪೊಲೀಸ್ ಕಂಡಿಡಿದು ಅರೆಸ್ಟ್ ಮಾಡಿಬಿಡುತ್ತೋ ಅನ್ನೋ ಭಯನೇ. ಸೊ ಈ ರೀತಿ ತಪ್ಪಿತಸ್ಥ ಭಾವನೆ ಮತ್ತು ಭಯ ಇದ್ದಿದ್ದರಿಂದ ಅವನೇ ಹೋಗಿ ಒಂದು ದಿನ ಸ್ಕಾಟ್ಲೆಂಡ್ ಪೊಲೀಸ್ ಹತ್ರ ಸರೆಂಡರ್ ಆಗಿಬಿಡ್ತಾನೆ. ನಂತರ ಜೈಲ್ಗೂ ಹೋಗ್ತಾನೆ. ಜೈಲಿಂದ ಆಚೆ ಬಂದು ಏನನ್ನು ರಿಯಲೈಸ್ ಆದ ಅಂದರೆ ಕಳ್ತನ ಮಾಡಿ ಕೂಡಿಟ್ಟ ಹಣದಿಂದ ಯಾವ ಮನಃಶಾಂತಿನೂ ಸಿಗಲಿಲ್ಲ ಅನ್ನೋದನ್ನ ರಿಯಲೈಸ್ ಆಗ್ತಾನೆ. ನಂತರ ಅವ್ರಿಗೆ ಇಷ್ಟ ಆದ ಕೆಲಸ ಸೆಲೆಕ್ಟ್ ಮಾಡಿ ಅದರಲ್ಲಿ ಹಾನೆಸ್ಟಾಗಿ ಕೆಲಸ ಮಾಡಿ ತುಂಬ ಖುಷಿಯಾಗಿ ಬದುಕ್ತಾರೆ. ಸೊ ಇದರಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಹಣ ಸೇರಿಸೋದು ದೊಡ್ಡ ವಿಷಯ ಅಲ್ಲ, ಅದರಲ್ಲಿ ಮನಃಶಾಂತಿ ಸಿಕ್ಕಿದ್ರೇ ಅದು ನಿಜವಾದ ಸಕ್ಸಸ್. ಇದಕ್ಕೆ ಒಂದು ಎಕ್ಸಾಂಪಲ್ನ ನೋಡೋಣ. ಹೆನ್ರಿ ಫ್ಲಾಗ್ಲರ್ ಅನ್ನೋರು ಆಯಿಲ್ ಬಿಸ್ನೆಸ್ಸಲ್ಲಿ ಒಂದು ದೊಡ್ಡ ಚುಕ್ಕಿ. ಈ ಬಿಸ್ನೆಸ್ಸಲ್ಲಿ ಅವ್ರಿಗೆ ಇರೋ ಸಕ್ಸಸ್ನ ಬಗ್ಗೆ ಕೇಳಿದಾಗ ಅವರು ಏನು ಹೇಳಿದ್ದಾರೆ ಅಂದರೆ ತನ್ನ ಇಮ್ಯಾಜಿನೇಷನ್ನೇ ಆ ಸೀಕ್ರೆಟ್ ಅಂತ ಹೇಳಿದ್ದಾರೆ. ಅವ್ರಿಗೆ ಬೇಕಾಗಿರೋ ಸಕ್ಸಸ್ನ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಆ ಇಮ್ಯಾಜಿನೇಷನಲ್ಲಿ ಅವರು ಒಂದು ದೊಡ್ಡ ಆಯಿಲ್ ಇಂಡಸ್ಟ್ರಿನ ನೋಡೋ ಹಾಗೆ, ಆ ಆಯಿಲ್ ಫುಲ್ಲು ಟ್ರೈನಲ್ಲಿ ಲೋಡಾಗಿ ಟ್ರ್ಯಾಕಲ್ಲಿ ಹೋಗೋ ಹಾಗೆ, ಅದರ ಹಾರ್ನ್ ಸೌಂಡ್ ಕೇಳೋ ಹಾಗೆ, ಅದರಿಂದ ಸ್ಮೋಕ್ ಬರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಿದ್ರಂತೆ. ಹೀಗೆ ಇಮ್ಯಾಜಿನ್ ಮಾಡಿಕೊಂಡು ಅವ್ರಿಗೆ ಸ್ಯಾಟಿಸ್ಫೈ ಆದ ನಂತರ ಆ ಇಮ್ಯಾಜಿನೇಷನಿಂದ ಆಚೆ ಬರ್ತಾರಂತೆ. ಆ ಇಮ್ಯಾಜಿನೇಷನ್ನ ಅವರು ರಿಪೀಟೆಡ್ಲಿ ಫಾಲೋ ಮಾಡ್ತಾ ಅವರ ಸಬ್ಕಾನ್ಷಿಯಸ್ ಮೈಂಡ್ ಅವ್ರಿಗೆ ವಂಡರ್ ಆಗಿ ಕೆಲಸ ಮಾಡಿ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಮಾಡಿದೆ.